ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಪಾಠ ವರ್ಗ ಸಮೀಕರಣಗಳು ಪಾಠದಲ್ಲಿ 4.2 ಅಭ್ಯಾಸದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು, ಅವುಗಳಿಗೆ ಪರಿಹಾರಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಅಭ್ಯಾಸ 4.2ರಲ್ಲಿರುವಂತಹ ಪ್ರಶ್ನೆ ನೋಡಿ. ಅಭ್ಯಾಸ 4.2ರಲ್ಲಿ ಮೊದಲನೇ ಪ್ರಶ್ನೆ ಹೇಳುತ್ತೆ, ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಅಂಥೇಳಿ. ಪ್ರಶ್ನೆ ಹೇಳುವ ಪ್ರಕಾರವಾಗಿ ಕೊಟ್ಟಂತಹ ಸಮೀಕರಣಗಳನ್ನು ವರ್ಗ ಸಮೀಕರಣವನ್ನು ಬಳಕೆ ಮಾಡೋದ್ರ ಮೂಲಕವಾಗಿ ನೀವು ಅವುಗಳ ಬೆಲೆಗಳನ್ನು, ಅಂದರೆ ಏನು ಸಮೀಕರಣಕ್ಕೆ ಬರುವಂಥ ಮೂಲಗಳೇನಿದಾವಲ್ಲ ಆ ಮೂಲಗಳ ಬೆಲೆಗಳನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಒಂದೊಂದೇ ಸಮೀಕರಣಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ಮೊದಲನೇ ಸಮೀಕರಣ x² - 3x - 10 = 0. ಈ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದ ಮೂಲಕ ನೀವು ಕಂಡುಹಿಡಿಬೇಕು ಅಂತ ಹೇಳಿದರೆ x² ಸಹಗುಣಕದ ಜೊತೆಗೆ ಏನು ಸ್ಥಿರ ಸಂಖ್ಯೆ ಏನಿರುತ್ತಲ್ಲ -10, ಇವೆರಡನ್ನ ಗುಣಲಬ್ಧವನ್ನಾಗಿ ಬರ್ಕೊಂಡಾಗ, ಅಂದರೆ x² ಸಹಗುಣಕ 1 ಇದೆ, ಸ್ಥಿರ ಸಂಖ್ಯೆ -10 ಇದೆ, ಎರಡನ್ನ ಗುಣಾಕಾರ ಮಾಡಿದರೆ -10 ಬರುತ್ತೆ. ಈ -10 ನೀವು ಎರಡು ಭಾಗವನ್ನಾಗಿ ಮಾಡಿಕೊಂಡು ಎರಡು ಸಂಖ್ಯೆಗಳನ್ನು ತಗೊಂಡು ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ಗುಣಲಬ್ಧ -10 ಬರಬೇಕು. ಆ ಎರಡು ಸಂಖ್ಯೆಗಳನ್ನು ಕೂಡಿದರೆ ಅಥವಾ ಕಳೆದ್ರೆ -3 ಬರಬೇಕು. ಆ ತರಹದ ಎರಡು ಸಂಖ್ಯೆಗಳನ್ನು ನೀವು ಯಾವ್ದು ತೊಗೊಳ್ಬೋದು ಅಂದರೆ 5 ಮತ್ತು 2 ತೊಗೊಳ್ಬೋದು. ಸೊ 5x 2x ಮಾಡಿದರೆ ನಿಮಗೆ -3 ಬರಬೇಕಾಗಿರೋದ್ರಿಂದ ಇವೆರಡರಲ್ಲಿ ದೊಡ್ಡ ಸಂಖ್ಯೆಗೆ ಮೈನಸ್ಸು, ಚಿಕ್ಕ ಸಂಖ್ಯೆಗೆ ಪ್ಲಸ್ಸು ಅಂತ ತೊಗೊಂಡ್ರಿ ಅಂತ ಹೇಳಿದ್ರೆ -5ರಲ್ಲಿ +2 ಕಳೆದ್ರೆ -3, -5 × 2 ಮಾಡಿದ್ರೆ -10 ಬರುತ್ತೆ. ಇದೇ ರೀತಿಯಲ್ಲಿ ಈ ಒಂದು ಸಮೀಕರಣವನ್ನು ಮಧ್ಯದಲ್ಲಿರುವ 3x ಬದಲಾಗಿ 3x ಇರುವ ಜಾಗದಲ್ಲಿ ಈ ಒಂದು -5x + 2x ನೀವು ತಗೊಂಡ್ರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ x² - 5x + 2x - 10 = 0 ಅಂತ ತಗೊಳ್ಬೋದು. ಮೊದಲಿಗೆ ಇದ್ದಂಥ 3 ಪದಗಳು ಈಗ 4 ಪದಗಳಾಗಿದ್ದಾವೆ. 4 ಪದಗಳನ್ನು ಎರಡೆರಡು ಪದಗಳ ಗುಂಪುಗಳನ್ನಾಗಿ ಮಾಡಿ ಈ ಎರಡು ಪದಗಳಲ್ಲಿ ಸಾಮಾನ್ಯವಾಗಿ x ಇದೆ. x ಅನ್ನು ಬ್ರಾಕೆಟಿಂದ ಹೊರಗಡೆ ಬರ್ಕೊಂಡ್ರೆ ಬ್ರಾಕೆಟ್ನ ಒಳಗಡೆ -x - 5 ಉಳ್ಕೊಳ್ಳುತ್ತೆ. ಅದೇ ತರಹ ಈ ಕಡೆ ಎರಡರಲ್ಲೂ ಕೂಡ +2 ಕಾಮನ್ ಆಗಿದೆ. ನೀವು +2 ಬ್ರಾಕೆಟಿಂದ ಹೊರಗಡೆ ಬರೆದ್ರೆ ಬ್ರಾಕೆಟ್ನ ಒಳಗಡೆ x - 5 ಉಳ್ಕೊಳ್ಳುತ್ತೆ. ಈಗ ಇದಿಷ್ಟನ್ನು ಒಂದು ಗ್ರೂಪು, ಇದನ್ನು ಒಂದು ಗ್ರೂಪ್ ಅಂತ ನೀವು ಕನ್ಸಿಡರ್ ಮಾಡಿದರೆ ಇದಿಷ್ಟರಲ್ಲೂ ಕೂಡ ಈ ಎರಡೂ ಗ್ರೂಪಲ್ಲೂ x - 5 ಅನ್ನುವಂಥ ಒಂದು ಅಪವರ್ತನ ಸಾಮಾನ್ಯವಾಗಿದೆ. ಹಾಗಾಗಿ x - 5 ಅನ್ನುವಂಥ ಒಂದು ಅಪವರ್ತನವನ್ನು ಬರ್ಕೊಂಡು ಬಿಟ್ರೆ ಈ ಗುಂಪಲ್ಲಿ ಉಳಿಯೋದು x, ಈ ಗುಂಪಲ್ಲಿ ಉಳಿಯೋದು +2. ಈಗ ನಿಮಗೆ ಈ ಒಂದು ವರ್ಗ ಸಮೀಕರಣದ ಎರಡು ಅಪವರ್ತನಗಳು ಸಿಕ್ಕುವು. ನೀವು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಎರಡೂ ಅಪವರ್ತನಗಳನ್ನು =0 ಅಂತ ತಗೊಳ್ರಿ. ಆಗ x - 5 = 0 ಅಥವಾ ಇನ್ನೊಂದೇನೋ x + 2 = 0 ಅಂತ ತಗೊಳ್ರಿ. ಈಗ ನೀವು -5 ಈಕ್ವಲಿಂದ ಆ ಕಡೆ ಕಳಿಸ್ಬಿಟ್ರಿ ಅಂದರೆ +5 ಬರುತ್ತೆ. ಇದು x ನ ಒಂದು ಬೆಲೆ. ಅಥವಾ ಇನ್ನೊಂದು ರೀತಿಯಲ್ಲಿ ಪಕ್ಕದಾಗಿರ್ತಕ್ಕಂಥದ್ದನ್ನು ನೀವು +2 ಆ ಕಡೆ ಕಳಿಸಿದರೆ -2 ಬರುತ್ತೆ. ಇದು ಕೂಡ x ನ ಇನ್ನೊಂದು ಬೆಲೆ. ಅವರು ಕೇಳಿರುವಂತಹ ಈ ಒಂದು ವರ್ಗ ಸಮೀಕರಣದ ಎರಡು ಮೂಲಗಳು ಯಾವುವು ಅಂತ ಅಂದರೆ 5 ಮತ್ತು -2 ನಾವು ಈ ವರ್ಗ ಸಮೀಕರಣದ ಮೂಲಗಳು ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ಇದು ಅಪವರ್ತನ ವಿಧಾನ. ಇದೇ ರೀತಿಯಲ್ಲಿ ಎರಡನೇ ಪ್ರಶ್ನೆಯನ್ನು ಕೂಡ ನೀವು ಮಾಡ್ಬೋದು. ನೋಡಿ, ಇಲ್ಲಿ 2x² + x - 6 = 0 ಅಂತಿದೆ. x² ಸಹಗುಣಕವನ್ನು ತಗೊಂತೀರಾ, ಜೊತೆಗೆ ಸ್ಥಿರ ಸಂಖ್ಯೆಯನ್ನು ತಗೊಂಡು ಗುಣಾಕಾರ ಮಾಡಿದ್ರೆ ಗುಣಲಬ್ಧ ನಿಮಗೆ -12 ಬರುತ್ತೆ. ಆ -12 ನೀವು ಎರಡು ಭಾಗವನ್ನಾಗಿ ಮಾಡ್ಕೋಬೇಕು. ಗುಣಿಸಿದ್ರೆ -12 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ x ಬರಬೇಕು. ಆ ಥರ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ 4x ಮತ್ತು 3x ಅಂತ ನೀವು ತೊಗೊಂಡ್ಬಿಟ್ರಿ ಅಂತ ಹೇಳಿದ್ರೆ 4 × 3 = 12 ಬರುತ್ತೆ. ಚಿಹ್ನೆ ಮೈನಸ್ ಇದೆ, ಇಲ್ಲಿ ಚಿಹ್ನೆ ಪ್ಲಸ್ ಇದೆ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆಗೆ ಚಿಹ್ನೆ ಪ್ಲಸ್ ತಗೊಳ್ಬೇಕು, ಚಿಕ್ಕ ಸಂಖ್ಯೆಗೆ ಚಿಹ್ನೆಯನ್ನು ಮೈನಸ್ ತಗೊಂಡು ಗುಣಾಕಾರ ಮಾಡಿದ್ರೆ -12 ಬರುತ್ತೆ.
ಇದರ ಆಧಾರದ ಮೇಲೆ ನೀವು ಇದನ್ನು ಇಲ್ಲಿ ನಾವು ಹೇಗೆ -3x ಈ ರೀತಿ ಬರ್ಕೊಂಡು ಅದೇ ರೀತಿಯಲ್ಲಿ ಎಕ್ಸನ್ನು ನೀವು 2x² ಪ್ಲಸ್ 4x ಮೈನಸ್ ಎಷ್ಟು 3x - 6 = 0 ಅಂತ ತಗೊಳ್ಬೋದು. ಈಗ ಇವೆರಡು ಒಂದು ಗುಂಪು ಮಾಡಿ, ಇವೆರಡು ಒಂದು ಗುಂಪು ಮಾಡಿ, ಈ ಎರಡು ಗುಂಪಲ್ಲೂ ಕೂಡ ನಿಮಗೆ 2x ಕಾಮನ್ ಆಗಿ ಬರ್ತದೆ, ಸಾಮಾನ್ಯವಾಗಿದೆ. 2x ಬ್ರಾಕೆಟಿಂದ ಹೊರಗಡೆ ಬರ್ಕೊಂಡ್ರೆ ಇಲ್ಲಿ x ಉಳ್ಕೊಳ್ಳುತ್ತೆ, ಇಲ್ಲಿ ಮತ್ತೆ 2 ಉಳ್ಕೊಳ್ಳುತ್ತೆ. ಹಾಗಿದ್ಮೇಲೆ ಇವೆರಡರಲ್ಲೂ ಕೂಡ -3 ನೀವು ಕಾಮನ್ ಆಗಿ ಹೊರಗಡೆ ತಗೋಬೇಕು. ಆಗ ಇಲ್ಲಿ x ಉಳಿತದೆ, ಈ ಕಡೆ +2 ಉಳ್ಕೊಳ್ಳುತ್ತೆ = 0 ಅಂತ ಬರ್ಕೊಳ್ತೀರಾ. ಮುಂದಿನ ಹಂತ, ಈ ಗುಂಪಲ್ಲಿ x+2 ಈ ಕಡೆ ಎರಡೂ ಕಡೆ ಕಾಮನ್ ಆಗಿರೋದ್ರಿಂದ x+2 ಒಂದು ಸರಿ ಬರ್ಕೊಂಡ್ರಿ ಅಂದರೆ ಉಳಿದಿರೋದು ಇಲ್ಲಿ 2x ಉಳಿತದೆ, ಈ ಗುಂಪಲ್ಲಿ -3 ಉಳಿತದೆ, 0 ಅಂತ ತಗೊಳ್ತೀರಾ. ನಾವು ಇಲ್ಲಿ ಮಾಡಿದ ಹಾಗೆ x+2 ಒಂದು ಬಾರಿ 0 ಅಂತ ತಗೊಂಡು ಅಥವಾ ಅಂತ ಬರ್ಕೊಂಡು 2x - 3 ಒಂದು ಬಾರಿ 0 ಅಂತ ತಗೊಳ್ರಿ. ಮುಂದಿನ ಹಂತ ತುಂಬ ಸುಲಭವಾಗಿರುವಂಥದ್ದು, +2 ಆ ಕಡೆ ಕಳಿಸ್ಬಿಟ್ರೆ -2 ಇದು ಒಂದು ಮೂಲ ಆದರೆ ಇನ್ನೂ ಒಂದು ಮೂಲವನ್ನು ನೀವು ಇಲ್ಲೇ ಪಕ್ಕದಲ್ಲಿ ಕಂಡುಹಿಡಿಬೋದು. x ಮಾತ್ರ ಇಟ್ಕೊಂಡು -3 ಆ ಕಡೆ ಹೋದರೆ +3 ಆಗುತ್ತೆ, x ಪಕ್ಕದಲ್ಲಿರುವ ಸಹ ಗುಣಕ ಆ ಕಡೆ ಹೋದರೆ /2 ಆಗುತ್ತೆ. ಇದು ಕೂಡ ಒಂದು ಮೂಲ. ಅಂದರೆ ಈ ವರ್ಗ ಸಮೀಕರಣದ ಎರಡು ಮೂಲಗಳು ಯಾವ್ಯಾವಪ್ಪ ಅಂದರೆ ಅವು -2 ಮತ್ತು 2ನೇ 3 ಅಂತೇಳಿ ನೀವು ಸುಲಭವಾಗಿ ಉತ್ತರವನ್ನು ಹೇಳ್ತೀರಾ. ಇನ್ನು ಅದೇ ರೀತಿಯಲ್ಲಿ 3ನೇ ಪ್ರಶ್ನೆಯನ್ನು ನೀವು ನೋಡೋದಾದರೆ, 3ನೇ ಒಂದು ವರ್ಗ ಸಮೀಕರಣವನ್ನು ನೀವು ಬಿಡಿಸೋದಾದರೆ, 3ನೇ ವರ್ಗ ಸಮೀಕರಣದಲ್ಲೂ ಕೂಡ √2x² ಪ್ಲಸ್ 7x ಪ್ಲಸ್ 5√2 ಅಂತ ಕೊಟ್ಟಿದ್ದಾರಲ್ವಾ. ಈಗ √2 × 5 × √2 ಮಾಡಬೇಕಲ್ವಾ. √2 × 5√2 ಗುಣಾಕಾರ ಮಾಡಿದ್ರಿ ಅಂದರೆ √2 √2 ಆಗುತ್ತೆ. √2ಗೆ ಸ್ಕ್ವೇರ್ ಬರುತ್ತೆ. ಆಗ ಸ್ಕ್ವೇರ್ ರೂಟ್ ಎರಡು ಕಡೆ ರೂಟ್ ಕ್ಯಾನ್ಸಲ್ ಆಗಿ 1 2 ಮಾತ್ರ ಉಳ್ಕೊಳ್ಳುತ್ತೆ. ಆಗ 5 2 10 ಅಂತೇಳಿ ಗುಣಲಬ್ಧ ಬರುತ್ತೆ. ಈ 10 ನೀವು ವಿಭಾಗ ಮಾಡಿ ಬರ್ಕೊಳ್ಬೇಕು. ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ 10 ಬರಬೇಕು, ಕೂಡಿದರೆ ಅಥವಾ ಕಳೆದ್ರೆ 7 ಬರಬೇಕು. ಅಂದರೆ ನೀವು ವೆರಿ ಸಿಂಪಲ್ 5x ಮತ್ತು 2x ತೊಗೊಂಡ್ಬಿಟ್ರಿ ಅಂದರೆ, ಎರಡಕ್ಕೂ ಚಿಹ್ನೆ ಪ್ಲಸ್ ತೊಗೊಂಡ್ರಿ ಅಂದರೆ 5 2 10 ಬರುತ್ತೆ, 5ಕ್ಕೆ 2 ಕೂಡಿದರೆ 7 ಬರುತ್ತೆ. ಇದರ ಆಧಾರದ ಮೇಲೆ ನೀವು √2x² ಹಾಗೆ ಬರ್ಕೊಳ್ರಿ. 7x ಬದಲಾಗಿ 5x + 2x + 5√2 ಅಂತ ನೀವು ತೊಗೊಂಡ್ಬಿಟ್ರಿ ಅಂತ ಹೇಳಿದರೆ, ಇವೆರಡು ಒಂದು ಗುಂಪು ಮಾಡಿರಿ, ಇವೆರಡು ಒಂದು ಗುಂಪು ಮಾಡಿದ್ರಿ ಅಂತ ಹೇಳಿದ್ರೆ, ನೀವು ಇವೆರಡರಲ್ಲೂ ಕೂಡ ಏನು ಕಾಮನ್ ಇದೆ ಅಂತ ನೀವು ನೋಡಿದ್ರಿ ಅಂತ ಹೇಳಿದ್ರೆ, ಇವೆರಡರಲ್ಲೂ x ಮಾತ್ರ ಕಾಮನ್ ಆಗಿದೆ. ಸರಿನಾ? ಇವೆರಡರಲ್ಲೂ x ಅನ್ನು ಕಾಮನ್ ಆಗಿ ಹೊರಗಡೆ ತೆಗೆದ್ರಿ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ √2x ಉಳಿತದೆ ಪ್ಲಸ್ 5 ಉಳಿತದೆ. ಈ ಕಡೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ಲಸ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಸುಲಭವಾಗಿ √2 ಹೊರಗಡೆ ತಗೊಂಡು, ಇಲ್ಲಿ 2x ಅಂತಿದೆ ಅಂದರೆ ಇದರಲ್ಲಿ 2ರಲ್ಲಿ √2 × √2 ಅಂತೇಳಿ ಬರಿಬೋದು. ಇದರ ಆಧಾರದ ಮೇಲೆ √2 ಹೊರಗಡೆ ತೆಗೆದ್ರೆ ಬ್ರಾಕೆಟ್ನ ಒಳಗಡೆ √2 ಉಳಿತದೆ, ಪಕ್ಕದಲ್ಲಿ x ಇದೆ. ಈ ಕಡೆ ಇಲ್ಲಿ √2 ಹೊರಗಡೆ ತೊಗೊಂಡಿರೋದ್ರಿಂದ ಬರೀ 5 ಮಾತ್ರ ಉಳಿತದೆ, ಇದನ್ನು 0 ಅಂತ ತಗೊಳ್ಬೇಕು. ನಾವು ಮೇಲ್ಗಡೆ ಮಾಡಿದ ಹಾಗೆ ಈ ಗುಂಪಲ್ಲಿ √2x + 5, ಈ ಕಡೆ ಗುಂಪಲ್ಲಿ √2x + 5 ಕಾಮನ್ ಆಗಿರೋದ್ರಿಂದಾಗಿ √2x + 5 ಒಂದು ಬಾರಿ ಬರ್ಕೊಂಡ್ರೆ ಇದಿಷ್ಟರಲ್ಲಿ x ಉಳಿತದೆ, ಇದಿಷ್ಟರಲ್ಲಿ √2 ಉಳಿತದೆ. ಇದನ್ನು ನೀವು 0 ಅಂತ ತಗೊಳ್ತೀರಾ, =. ಈಗ ಮತ್ತೆ ಮುಂದಿನ ಹಾದಿ √2x + 5 =0 ಅಂತ ತಗೊಳ್ರಿ, ಅಥವಾ ಅಂತ ಬರ್ಕೊಂಡು ಪಕ್ಕದಲ್ಲಿರುವ ಮತ್ತೊಂದು ಅಪವರ್ತನ x + √2 0ಗೆ ಈಕ್ವಲ್ ಅಂತ ತಗೊಳ್ರಿ. ಈಗ ನೀವು x ಅನ್ನು ಮಾತ್ರ ಇಲ್ಲೇ ಇಟ್ಕೊಂಡ್ರೆ 5 ಆ ಕಡೆ ಹೋದರೆ -5 ಆಗುತ್ತೆ, √2 ಆ ಕಡೆ ಕಳಿಸಿದ್ರೆ /√2 ಆಗುತ್ತೆ. ಇದು x ನ ಬೆಲೆ. ಅಥವಾ ಪಕ್ಕದಲ್ಲಿ ಇನ್ನೊಂದು x ನ ಬೆಲೆ ಬರುತ್ತೆ, √2 ಈಕ್ವಲಿಂದ ಆ ಕಡೆ ಕಳಿಸಿದ್ರೆ -√2 ಬರುತ್ತೆ, ಇದು ಒಂದು ಕೂಡ x ನ ಬೆಲೆ. ಹಾಗಾಗಿ ಈ ವರ್ಗ ಸಮೀಕರಣಕ್ಕೆ ಬಂದಂಥ ಎರಡು ಮೂಲಗಳನ್ನು ನೀವು ಹೇಳೋದಾದರೆ -5 ಬಾರ್ √2 ಮತ್ತು -√2 ಅಂತೇಳಿ ಎರಡು ಮೂಲಗಳನ್ನು ನೀವು ಸುಲಭವಾಗಿ ಹೇಳ್ತೀರಾ. ಹಾಗೆಯೇ 4ನೇ ಪ್ರಶ್ನೆ ಕೊಟ್ಬಿಟ್ಟಿದ್ದಾರೆ, 2x² - x + 1 ಬಾರ್ 8 = 0 ಅಂತ. ಈಗ ನಾವೇನು ಮಾಡೋಣ, ಇದು /8 ಅಂತಿರೋದ್ರಿಂದ ಅದನ್ನು ನಾವು ಮುಂದೆ ಅಪವರ್ತನ ವಿಧಾನ ಮಾಡಬೇಕಾದ್ರೆ ಸ್ವಲ್ಪ ನಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇಡೀ ಸಮೀಕರಣವನ್ನು 8ರಿಂದ ಗುಣಾಕಾರ ಮಾಡ್ಕೊಂಡು ಬಿಡ್ರಿ. ಆಗ ಈ 8 ಕ್ಯಾನ್ಸಲ್ ಆಗುತ್ತೆ.
ಇಲ್ಲಿರುವ 2ರ ಜೊತೆಗೆ 8ಅನ್ನು ಗುಣಾಕಾರ ಮಾಡಿದ್ರೆ 16x² ಬರುತ್ತೆ. ಮೈನಸ್ ಎಕ್ಸ್ ಇಂಟು 8 ಮಾಡಿದ್ರೆ 8x ಬರುತ್ತೆ. ಪ್ಲಸ್ ಇಲ್ಲಿ 1 ಮಾತ್ರ ಉಳ್ಕೊಳ್ಳುತ್ತೆ, ಯಾಕೆಂದರೆ 8 8 ಕ್ಯಾನ್ಸಲ್ ಆಗುತ್ತೆ. ನಂತರದಲ್ಲಿ ಈಗ 16 ಮತ್ತು 1ಅನ್ನು ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಗುಣಲಬ್ಧ 16 ಬರುತ್ತೆ. 16ಅನ್ನು 2 ಸಂಖ್ಯೆಗಳಾಗಿ ವಿಭಾಗ ಮಾಡ್ಕೊಳ್ಬೇಕು. -8 ಬರಬೇಕು ಅಂತ ಹೇಳಿದ್ರೆ ನೀವು 16ಅನ್ನು ಏನಂತ ತಗೊಳ್ಬೋದು, -4 ತೊಗೊಂಡ್ಬಿಟ್ರಿ ಅಂದರೆ ನೀವು 2ಅನ್ನು ಕೂಡಿದರೆ -8 ಬರುತ್ತೆ. -4 -4 ಗುಣಾಕಾರ ಮಾಡಿದ್ರೆ 16 ಬರುತ್ತೆ. ಸೊ ದ್ಯಾಟ್ ನೀವೇನು ಹೇಳ್ಬೋದು ಇದಕ್ಕೆ ಆನ್ಸರ್ನ ಅಂತ ಹೇಳಿದ್ರೆ ಸುಲಭವಾಗಿ ಹೇಳ್ತೀರಾ. ಏನಂತ ಹೇಳಿಯಪ್ಪ ಅಂತ ಹೇಳಿದ್ರೆ ನೀವು ಈ ಒಂದು ವರ್ಗ ಸಮೀಕರಣವನ್ನು 16x² -4x -4x ಪ್ಲಸ್ 1 = 0 ಅಂಥೇಳಿ ಬರ್ಕೊಳ್ಬೇಕಾಗತ್ತೆ. ಇವೆರಡು ಒಂದು ಗುಂಪು ಮಾಡಿರಿ, ಇವೆರಡು ಒಂದು ಗುಂಪು ಮಾಡಿರಿ. ಇವೆರಡರಲ್ಲೂ ಕೂಡ 4x ಸಾಮಾನ್ಯವಾಗಿರೋದು ಹೊರಗಡೆ ತೆಗೆದ್ರೆ ಬ್ರಾಕೆಟ್ನ ಒಳಗಡೆ ಇಲ್ಲಿ 4x ಉಳಿತದೆ, ಇಲ್ಲಿ 1 ಮಾತ್ರ ಉಳ್ಕೊಳ್ಳುತ್ತೆ. ಇವೆರಡರಲ್ಲೂ ಕಾಮನ್ ಆಗಿ ಯಾವುದೂ ಇಲ್ಲದೆ ಇರೋದ್ರಿಂದ -1ಅನ್ನು ಕಾಮನ್ ಆಗಿ ತೆಗೆದ್ರಿ ಅಂದರೆ ಇಲ್ಲೂ ಕೂಡ ಬ್ರಾಕೆಟ್ನ ಒಳಗಡೆ 4x - 1 ಉಳ್ಕೊಳ್ಳುತ್ತೆ. ಈಗ ನೀವು 4x - 1 ಅನ್ನೋದು ಒಂದು ಅಪವರ್ತನವನ್ನು ತಗೊಳ್ರಿ, ಮತ್ತೊಂದು 4x - 1 ಅನ್ನೋದು ಇನ್ನೊಂದು ಅಪವರ್ತನ. ಇಲ್ಲಿ 4x ಈ ಕಡೆ -1 ಉಳಿದಿದೆ. ಈಗ 4x - 1ಅನ್ನು 0 ಅಂತ ತಗೊಳ್ರಿ, ಅಥವಾ ಅಂತ ಬರ್ಕೊಂಡು ಮತ್ತೆ 4x - 1ಅನ್ನು 0 ಅಂತ ತಗೊಂಡ್ರೆ x ಮಾತ್ರ ಇಲ್ಲಿ ಇಟ್ಕೊಂಡು -1 ಆ ಕಡೆ ಹೋದರೆ +1 ಆಗುತ್ತೆ, 4 ಆ ಕಡೆ ಹೋದರೆ /4. ಇದು x ನ ಬೆಲೆ. ಆದರೆ ಪಕ್ಕದಲ್ಲಿ ಇನ್ನೊಂದು x ನ ಬೆಲೆ ಬರುತ್ತೆ, ಅದು ಕೂಡ x -1 ಆ ಕಡೆ ಹೋದರೆ 1 ಬರುತ್ತೆ, 4ಅನ್ನು ಈ ಕಡೆ ತೊಗೊಂಬಂದರೆ /4 ಬರುತ್ತೆ. ಅಲ್ಲಿಗೆ ಇಲ್ಲಿ ಎರಡೂ ಬೆಲೆಗಳು ಸಮ ಬರ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಈ ಎರಡು ಮೂಲಗಳನ್ನು ಈ ವರ್ಗ ಸಮೀಕರಣದ ಮೂಲಗಳು ಅಂಥೇಳಿ ನಾವು ಸುಲಭವಾಗಿ ಹೇಳಬಹುದು. ಹಾಗೆ ಮೊದಲನೇ ಮೇನ್ನಲ್ಲಿ ಬರುವಂತಹ 5ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, 100x² -20x + 1 = 0. ಇಲ್ಲಿ 100 ಮತ್ತು 1ಅನ್ನು ನಾವು ಗುಣಾಕಾರ ಮಾಡಿಕೊಂಡಾಗ 100 ಬರುತ್ತೆ. ಆ 100ಅನ್ನು 2 ಭಾಗ ಮಾಡಿದರೆ ಗುಣಿಸಿದ್ರೆ 100 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ -20 ಬರೋ ರೀತಿಯಲ್ಲಿ ನೀವು 2 ಸಂಖ್ಯೆಗಳನ್ನು ತಗೊಳ್ಬೇಕಾಗತ್ತೆ. ಆ 2 ಸಂಖ್ಯೆಗಳು ಯಾವಾಗಿರಬೇಕಾಗತ್ತೆ ಅಂತ ಹೇಳಿದ್ರೆ 100 ಬರಬೇಕು ಅಂದರೆ 10 ಮತ್ತು 10 ಅಂದರೆ 10x ಮತ್ತು 10xನ್ನು ನೀವು ಗುಣಾಕಾರ ಮಾಡಿದ್ರೆ 100 ಬರುತ್ತೆ. -20 ಬರಬೇಕು ಅಂದರೆ ಎರಡೂ ಸಂಖ್ಯೆಗೂ ಕೂಡ ಚಿಹ್ನೆಯನ್ನು ಮೈನಸ್ ಹಾಕಬೇಕು. ಆಗ 100x² -10x -10x ಪ್ಲಸ್ 1 = 0 ಅಂತ ತೊಗೊಂಡ್ಬಿಡ್ಬೋದು ನೀವು. ಮುಂದಿನ ಹಂತ, ಇವೆರಡು ಒಂದು ಗುಂಪು ಮಾಡಿರಿ, ಇವೆರಡು ಒಂದು ಗುಂಪು ಮಾಡಿದಾಗ ಈ ಎರಡರಲ್ಲಿ 10xನ್ನು ಕಾಮನ್ ತೆಗೆದ್ರೆ ಒಳಗಡೆ 10x - 1 ಉಳ್ಕೊಳ್ಳುತ್ತೆ. ಇವೆರಡರಲ್ಲೂ ಕಾಮನ್ ಆಗಿ ಯಾವುದೂ ಇಲ್ಲದೆ ಇರೋದ್ರಿಂದ -1 ಅಂತ ತಗೊಂಡ್ರೆ ಇದು ಕೂಡ 10x - 1 ಬ್ರಾಕೆಟ್ನ ಒಳಗಡೆ ಉಳ್ಕೊಳ್ಳುತ್ತೆ. ಈ 10x - 1ಅನ್ನು ಎರಡೂ ಕಡೆ ಇರ್ತಕ್ಕಂಥದ್ದನ್ನು ಒಂದ್ಸರಿ ಕಾಮನ್ ಆಗಿ ತೊಗೊಂಡ್ರಿ ಅಂದರೆ ಇಲ್ಲಿ 10x ಉಳಿತು, ಇಲ್ಲಿ -1 ಉಳಿತು, 0 ಅಂತ ಬರಿಬೇಕು. ಮುಂದೆ 10x - 1ಅನ್ನು 0 ಅಂತ ತಗೊಳ್ರಿ, ಪಕ್ಕದಲ್ಲಿರುವಂಥ 10x - 1ಅನ್ನು ಮತ್ತೊಂದು ಬಾರಿ 0 ಅಂತ ತಗೊಳ್ರಿ, ಇಲ್ಲಿ ಅಥವಾ ಅಂತ ತಗೊಳ್ರಿ. ಈಗ x ಮಾತ್ರ ಇಟ್ಕೊಂಡು -1 ಆ ಕಡೆ ಹೋದರೆ +1 ಆಗುತ್ತೆ, 10 ಈ ಕಡೆ ಬಂದರೆ /10 ಆಗುತ್ತೆ. ಅಥವಾ ಇನ್ನೊಂದು ಮೂಲವನ್ನು ನೀವು ಕಂಡುಹಿಡಿಯೋದಾದರೆ ಇಲ್ಲೂ ಕೂಡ x ಇಟ್ಕೊಂಡು -1 ಆ ಕಡೆ ಹೋದರೆ 1, 10 ಆ ಕಡೆ ಹೋದರೆ /10. ಇಲ್ಲೂ ಕೂಡ ಎರಡೂ ಮೂಲಗಳು ಸಮ ಬರ್ತಾ ಇದ್ದಾವೆ, 10ನೇ 1 ಮತ್ತು 10ನೇ 1 ಅಂತೇಳಿ ಈ ವರ್ಗ ಸಮೀಕರಣದ ಎರಡು ಮೂಲಗಳು ಇವಾಗಿರ್ತವೆ. ಓಕೆನಾ? ಹಾಗೆ ಇದಾದ ನಂತರದಲ್ಲಿ 2ನೇ ಪ್ರಶ್ನೆ ಕೊಟ್ಟಿದ್ದಾರೆ, ಉದಾಹರಣೆ 1ರಲ್ಲಿ ನೀಡಿರುವ ಸಮಸ್ಯೆಗಳನ್ನು ಬಿಡಿಸಿ ಅಂತ ಹೇಳಿ. ಎಲ್ಲಿ ಅಂತ ಹೇಳಿದ್ರೆ ನಿಮ್ಮ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ ಉದಾಹರಣೆ 1. ಆ ಉದಾಹರಣೆ 1ರಲ್ಲಿರುವ ಸಮಸ್ಯೆಗಳನ್ನು ನೀವು ಬಿಡಿಸ್ಬೇಕು. ಯಾವಪ್ಪ ಅವು ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಉದಾಹರಣೆ 1ಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಈ ಕೆಳಗಿನ ಸನ್ನಿವೇಶಗಳನ್ನು ಗಣಿತೀಯವಾಗಿ ಪ್ರತಿನಿಧಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಮತ್ತೆ ಏನು ಮಾಡಬೇಕು ಅಂದರೆ ಅಪವರ್ತನ ವಿಧಾನದ ಮೂಲಕವಾಗಿ ಉತ್ತರವನ್ನು ಕಂಡುಹಿಡಿಬೇಕು. ಪ್ರಶ್ನೆ ಬಂದ್ಬಿಟ್ಟು, ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ 45 ಆಗಿದೆ. ಇವರಿಬ್ಬರು ತಲಾ 5 ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ 124 ಆಗುತ್ತದೆ. ಹಾಗಾದರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ನಾವು ಕಂಡುಹಿಡಿಯಲು ಬಯಸುತ್ತೇವೆ ಅಂತಿದೆ. ಅಂದರೆ ಜಾನ್ ಮತ್ತು ಜೀವಂತಿ ಅಂತಕ್ಕಂಥವ್ರು ಇಬ್ಬರು ಹತ್ರನೂ ಇರುವ ಗೋಲಿಗಳನ್ನು ಕೂಡಿದರೆ 45 ಗೋಲಿಗಳು ಬರ್ತವೆ. ಅವರಿಬ್ಬರು ಏನು ಮಾಡ್ತಾರೆ ಅಂದರೆ ತಲಾ 5 ಗೋಲಿಗಳನ್ನು ಕಳ್ಕೊಳ್ತಾರೆ.
ಕಳ್ಕೊಂಡ ನಂತರದಲ್ಲಿ ಅವರಿಬ್ಬರ ಹತ್ರ ಇರುವ ಗೋಲಿಗಳನ್ನು ಗುಣಾಕಾರ ಮಾಡಿದರೆ ಗುಣಲಬ್ಧ 124 ಬರುತ್ತೆ. ಹಾಗಿದ್ಮೇಲೆ ಆ ಇಬ್ಬರ ಹತ್ತಿರ ಇರುವ ಗೋಲಿಗಳ ಸಂಖ್ಯೆ ಎಷ್ಟೆಷ್ಟು ಅಂತ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ನೀವು ಇಲ್ಲಿ ಪರಿಹಾರದ ರೂಪದಲ್ಲಿ ನಿಮಗೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಮೀಕರಣವನ್ನು ಅವರೇ ಕಂಡುಹಿಡಿದಿದ್ದಾರೆ. ಈ ಸಮೀಕರಣಕ್ಕೆ ನೀವೇನು ಮಾಡಬೇಕಾಗತ್ತೆ, ಈಗ ಈ ಸಮೀಕರಣಕ್ಕೆ ಏನು ಪರಿಹಾರವನ್ನು ಕಂಡುಹಿಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅಪವರ್ತನ ವಿಧಾನದ ಮೂಲಕ ಮಾಡಬೇಕು. ಸೊ ಇದನ್ನು ನೋಡ್ತಾ ಹೋಗೋಣ. ಈಗ ಅದರ ಪ್ರಕಾರನೇ ಮತ್ತೊಂದು ಸರಿ ಬರೆಯೋದಾದರೆ ಜಾನನ ಹತ್ತಿರ ಇರುವಂತಹ ಗೋಲಿಗಳನ್ನು ನಾವು ಎಕ್ಸ್ ಅಂತ ತಗೊಂಡಿವಿ ಅಂದರೆ ಜೀವಂತಿ ಹತ್ತಿರ ಇರ್ತಕ್ಕಂಥ ಗೋಲಿಗಳ ಸಂಖ್ಯೆ ಏನಾಗುತ್ತೆ ಅಂದರೆ ಅವರಿಬ್ಬರ ಹತ್ತಿರ ಇರುವಂಥ ಒಟ್ಟು ಗೋಲಿಗಳು 45. ಅದರಲ್ಲಿ ಜಾನ್ ಹತ್ತಿರ ಇರುವಂಥ ಎಕ್ಸ್ ಗೋಲಿಗಳನ್ನು ಕಳೆದಾಗ ಅದು ಜೀವಂತಿ ಹತ್ತಿರ ಇರುವ ಗೋಲಿಗಳ ಸಂಖ್ಯೆ ಇರುತ್ತೆ. ಏನು ಮಾಡ್ತಾರೆ, ಜಾನ್ 5 ಗೋಲಿ ಕಳ್ಕೊಳ್ತಾನೆ, ಹಾಗೆಯೇ ಜೀವಂತಿ ಕೂಡ 5 ಗೋಲಿ ಕಳ್ಕೊಳ್ತಾಳೆ. ಆಗ ಅವ್ರ ಹತ್ರ ಈಗಿರುವ ಗೋಲಿಗಳ ಸಂಖ್ಯೆ ಏನಾಗುತ್ತೆ ಅಂದರೆ ಒಂದು x-5 ಆಗುತ್ತೆ. ಇದು 45ರಲ್ಲಿ 5 ಕಳೆದ್ರೆ 40 - x ಆಗಿಬಿಡುತ್ತೆ. ಇವೆರಡರ ಗುಣಲಬ್ಧವನ್ನು ಕೊಟ್ಟಿದ್ದಾರೆ ಅವರು. ಅವೆರಡರ ಗುಣಲಬ್ಧ 124. ಇದ್ರ ಪ್ರಕಾರ ಪ್ರಶ್ನೆಯ ಪ್ರಕಾರ ನಾವೇನು ಬರ್ಕೊಳ್ಬೋದು ಅಂತ ಹೇಳಿದರೆ ಏನು ಬರೀಬೋದು, x-5 ಇಂಟು 40 - x = 124. ಈಗ x ಇಂಟು 40 ಮಾಡಿದರೆ 40x ಬರುತ್ತೆ. ಹಾಗೆಯೇ x ಇಂಟು x ಮಾಡಿದ್ರೆ -x² ಬರುತ್ತೆ. -5 ಇಂಟು 40 ಮಾಡಿದ್ರೆ ಏನು ಬರುತ್ತೆ ಅಂದರೆ 5 × 4 = 20 ಅಲ್ವಾ, 200 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇಂಟು ಎಕ್ಸ್ ಮಾಡಿದ್ರೆ 5x ಬರುತ್ತೆ. = ನೀವು 124 ಅಂತ ತೊಗೊಳ್ತೀರಾ. ಈಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ನೋಡಿದಾಗ ಎಕ್ಸಿಗೆ ಮೈನಸ್ ಇರೋದ್ರಿಂದಾಗಿ, ಸ್ಕ್ವೇರ್ಗೆ ಮೈನಸ್ ಇರೋದ್ರಿಂದಾಗಿ ಇಡೀ ಸಮೀಕರಣವನ್ನು ಏನಾದರೂ ನೀವು ಡಿವೈಡೆಡ್ ಬೈ ಮೈನಸ್ ಮಾಡಿದ್ರಿ ಅಂತ ಹೇಳಿದ್ರೆ -x² ಇದ್ದಿದ್ದು +x² ಆಗುತ್ತೆ. 40ಕ್ಕೆ 5 ಕೂಡಿದ್ರೆ 45 ನೀವು -45x ಅಂತ ತಗೊಳ್ಬೇಕು. ಈ 200ಕ್ಕೆ ಪ್ಲಸ್ ಆಗುತ್ತೆ, 124 ಇದ್ದಿದ್ದು ಮೈನಸ್ ಆಗುತ್ತೆ, ಈ ಕಡೆ ಬಂದರೆ ಅದು ಕೂಡ ಪ್ಲಸ್ ಆಗುತ್ತೆ. ಆಗ 200 ಮತ್ತು 124 ಕೂಡಿದಾಗ +324 ಬರುತ್ತೆ. ಇದನ್ನು 0 ಅಂತ ತಗೊಳ್ತೀರಾ. ಈಗ ಇದು ವರ್ಗ ಸಮೀಕರಣದ ಮೂಲ ರೂಪಕ್ಕೆ ಬಂದಿದೆ. ಈ ಒಂದು ಮೂಲ ರೂಪದ ಆಧಾರದ ಮೇಲೆ x² ಸಹ ಗುಣಕ ಮತ್ತು ಪಕ್ಕದಲ್ಲಿರುವ ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರೆ 324. 324 ಎರಡು ಭಾಗವನ್ನಾಗಿ ಮಾಡಬೇಕು. ಕೂಡಿದ್ರೆ ಅಥವಾ ಕಳೆದ್ರೆ -45 ಬರಬೇಕು. ಅಂದರೆ 36 ಮತ್ತು 9 ಕೂಡಿದ್ರೆ 45 ಬರುತ್ತೆ. ಚಿಹ್ನೆ ಮೈನಸ್ ಬರಬೇಕು, ಇಲ್ಲಿ ಚಿಹ್ನೆ ಪ್ಲಸ್ ಬರಬೇಕು. ಅಂದರೆ ಎರಡಕ್ಕೂ ಕೂಡ ಚಿಹ್ನೆಯನ್ನು ನೀವು ಮೈನಸ್ ಅಂತ ತೊಗೊಂಡ್ಬಿಟ್ರಿ ಅಂತ ಹೇಳಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಹಾಗಾಗಿ ನೀವು ಇದನ್ನು ಏನಂತ ತಗೊಳ್ತೀರಾ, x² -36x -9x + 324 0 ಅಂತ ತಗೊಳ್ಬೇಕು. ಇವೆರಡು ಒಂದು ಗುಂಪು ಮಾಡಿರಿ, ಇವೆರಡು ಒಂದು ಗುಂಪು ಮಾಡಿರಿ. ಇವೆರಡರಲ್ಲೂ ಕೂಡ x ಕಾಮನ್ ಆಗಿರೋದ್ರಿಂದ ಬ್ರಾಕೆಟ್ನ ಒಳಗಡೆ x - 36 ಉಳ್ಕೊಳ್ಳುತ್ತೆ. ಇವೆರಡರಲ್ಲೂ ನೀವು -9 ಕಾಮನ್ ಆಗಿ ತೊಗೊಂಡ್ರಿ ಅಂತ ಹೇಳಿದ್ರೆ ಇಲ್ಲೂ ಕೂಡ x - 36 ಬ್ರಾಕೆಟ್ನ ಒಳಗಡೆ ಉಳ್ಕೊಳ್ಳುತ್ತೆ. ಈಗ x - 36 ಅನ್ನೋದು ಒಂದು ಅಪವರ್ತನವನ್ನು ತಗೊಳ್ರಿ, x - 9 ಅನ್ನೋದು ಇನ್ನೊಂದು ಅಪವರ್ತನವನ್ನು ತಗೊಂಡು ಈಗ x - 36 0 ಅಂತ ತಗೊಳ್ರಿ, ಅಥವಾ ಪಕ್ಕದಲ್ಲಿರುವಂಥದ್ದು x - 9 0 ಅಂತ ತಗೊಂಡ್ರೆ x ನ ಬೆಲೆ 36 ಆ ಕಡೆ ಹೋದರೆ +36 ಬರುತ್ತೆ. ಹಾಗೇನೆ ಇನ್ನೊಂದು ಕಡೆ x ನ ಬೆಲೆ ಏನು ಬರುತ್ತೆ, x ನ ಆ ಕಡೆ 9 ಆ ಕಡೆ ಕಳಿಸಿದ್ರೆ ಮೈನಸ್ ಇದ್ದಿದ್ದು +9 ಆಗುತ್ತೆ. ಇದರ ಅರ್ಥ ತುಂಬ ಸುಲಭ. ನಾವು ಜಾನ್ ಹತ್ತಿರ ಇರುವ ಗೋಲಿಗಳ ಸಂಖ್ಯೆಯನ್ನು ನಾವೇನು ತೊಗೊಂಡಿದ್ದೀವಿ, ಜಾನ್ ಹತ್ತಿರ ಇರುವ ಗೋಲಿಗಳ ಸಂಖ್ಯೆನ x ಅಂತ ತೊಗೊಂಡಿದ್ದೀವಿ ತಾನೆ. ಅದ್ರ ಪ್ರಕಾರ ಎಷ್ಟು ಬರುತ್ತೆ, 36 ಅಂತ ನಾವೇನಾದರೂ ಜಾನ್ ಹತ್ರ ಇರೋ ಗೋಲಿಗಳ ಸಂಖ್ಯೆಯನ್ನು ತೊಗೊಂಡಿವಿ ಅಂದರೆ ಆಗ ಜೀವಂತಿ ಹತ್ರ ಇರುವಂತಹ ಗೋಲಿಗಳ ಸಂಖ್ಯೆ ಏನಾಗತ್ತೆ, 9 ಆಗತ್ತೆ. ಅಥವಾ ಇದು ಉಲ್ಟಾನೂ ಆಗ್ಬೋದು. ಜೀವಂತಿ ಹತ್ರನೇ 36 ಗೋಲಿ ಇದ್ದು ಅಂದರೆ ಆಗ ಜಾನ್ ಹತ್ರ ಇರುವ ಗೋಲಿಗಳ ಸಂಖ್ಯೆಯನ್ನು ನಾವು 9 ಅಂತ ಹೇಳಿ ಕೂಡ ಹೇಳಬಹುದು. ಓಕೆನಾ. ಹಾಗೆ ಎರಡನೇ ಪ್ರಶ್ನೆ, ಅದೇ ಒಂದು ಉದಾಹರಣೆ ಒಂದರಲ್ಲಿ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪ್ರಶ್ನೆ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸುತ್ತದೆ. ಪ್ರತಿ ಆಟಿಕೆಯ ಉತ್ಪಾದನಾ ವೆಚ್ಚವು 55ರಿಂದ ಒಂದು ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಳೆದಷ್ಟಕ್ಕೆ ಸಮನಾಗಿರುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಆಟಿಕೆಗಳ ಒಟ್ಟು ಉತ್ಪಾದನಾ ವೆಚ್ಚವು 750 ಆಗಿದ್ದರೆ ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ. ಪ್ರಶ್ನೆ ಹೀಗಿದೆ, ಒಂದು ಗುಡಿ ಕೈಗಾರಿಕೆ ಇದೆ, ಅಲ್ಲಿ ಆಟಿಕೆಗಳನ್ನು ತಯಾರು ಮಾಡ್ತಾರೆ. ಆ ಒಂದು ಗುಡಿ ಕೈಗಾರಿಕೆಯ ಪ್ರತಿ ಆಟಿಕೆಯ ಒಂದು ಉತ್ಪಾದನಾ ವೆಚ್ಚ ಎಷ್ಟು ಬರುತ್ತೆ ಅಂದರೆ
ಆ ದಿನ ತಯಾರು ಮಾಡುವ ಒಂದು ಆಟಿಕೆಯ ಬೆಲೆ ಎಷ್ಟಿರುತ್ತೋ ಆ ದಿನ 55ರಿಂದ ಆ ದಿನದಲ್ಲಿ ತಯಾರು ಮಾಡುವ ಆಟಿಕೆಗಳ ಸಂಖ್ಯೆಯನ್ನು ಕಳೆದು ಬಿಟ್ಟರೆ ಒಂದು ಆಟಿಕೆಯ ಬೆಲೆ ಸಿಗುತ್ತೆ. ಓಕೆನಾ? ಹಾಗಿದ ಮೇಲೆ ಆ ಒಂದು ದಿನದಲ್ಲಿ ಆಟಿಕೆಗಳನ್ನು ತಯಾರು ಮಾಡಲಿಕ್ಕೆ ಸುಮಾರು 750 ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಅಂದ ಮೇಲೆ ಆ ಆಟಿಕೆಯ ಬೆಲೆ ಎಷ್ಟು ಅನ್ನೋದನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಜೊತೆಗೆ ಆ ಆಟಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಈಗ ನಾವು ಆಟಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ ಅದ್ರ ಪ್ರಕಾರವಾಗಿ ಇಲ್ಲಿ ಆಲ್ರೆಡಿ ನಿಮಗೆ ಸಮೀಕರಣವನ್ನು ಕೊಟ್ಟಿದ್ದಾರೆ. ಈಗ ನಾವು ಅದಕ್ಕೆ ಮತ್ತೆ ಸಮೀಕರಣದ ರೂಪದಲ್ಲಿ ನಾವು ಬರೆಯೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ, ನೋಡ್ತಾ ಹೋಗೋಣ. ಈಗ ಒಂದು ದಿನದಲ್ಲಿ ತಯಾರಿಸುವ ಆಟಿಕೆಗಳ ಸಂಖ್ಯೆಯನ್ನು ನಾವು ಏನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ಹಾಗಿದ ಮೇಲೆ ಆಗ ಏನಾಗುತ್ತೆ, ಒಂದು ಆಟಿಕೆಯ ಬೆಲೆ ಏನಾಗುತ್ತೆ ಆ್ಯಕ್ಚುಲಿ ಅಂತ ಹೇಳಿದ್ರೆ ಒಂದು ಆಟಿಕೆಯ ಬೆಲೆ ಏನು ಬರುತ್ತೆ ಅಂದರೆ 55 ಮೈನಸ್ ಎಕ್ಸ್ ಅಂತ ಬರ್ಕೊಳ್ಬೇಕಾಗತ್ತೆ. 55ರಲ್ಲಿ ಎಕ್ಸನ್ನು ಕಳೆದ್ರೆ ಒಂದು ಆಟಿಕೆಯ ಬೆಲೆ ಸಿಗುತ್ತೆ. ಸೊ ಆ ದಿನ ತಯಾರಿಸುವ ಒಟ್ಟು ಆಟಿಕೆಗಳಿಗೆ ಬಳಕೆಯಾಗುವ ಹಣ 750 ರೂಪಾಯಿ ಆದರೆ ಆ 750 ರೂಪಾಯಿ ಯಾವಾಗ ಸಿಗುತ್ತೆ ಅಂದರೆ ಆ ದಿನ ತಯಾರಾಗುವ ಒಟ್ಟು ಆಟಿಕೆಗಳ ಸಂಖ್ಯೆಗೆ ಒಂದು ಆಟಿಕೆಯ ಬೆಲೆಯನ್ನು ನೀವು ಗುಣಾಕಾರ ಮಾಡಿದ್ರಿ ಅಂತ ಹೇಳಿದರೆ ಆ ಬೆಲೆ 750 ರೂಪಾಯಿ ಬೆಲೆ ಸಿಗುತ್ತೆ. ಇದರ ಆಧಾರದ ಮೇಲೆ ಎಕ್ಸ್ ಇಂಟು 55 ಮಾಡಿದರೆ 55 ಎಕ್ಸ್ ಬರುತ್ತೆ, ಮೈನಸ್ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬರುತ್ತೆ. 750 ಈ ಕಡೆ ತೊಗೊಂಬಂದರೆ ಮೈನಸ್ 750 ಆಗುತ್ತೆ, ಈಸ್ ಈಕ್ವಲ್ ಟು 0. ಈಗ ಇಡೀ ಸಮೀಕರಣವಲ್ಲ, ಇಲ್ಲಿ ಎಕ್ಸ್ ಸ್ಕ್ವೇರ್ಗೆ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ಸಿಂದ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ 750 ಇದ್ದಿದ್ದು ಪ್ಲಸ್ 750 ಆಗುತ್ತೆ, ಇದು ಮೈನಸ್ ಆಗುತ್ತೆ. ಅಂದರೆ ಅಲ್ಲಿಗೆ 750ರಲ್ಲಿ ನಾವೇನು ಮಾಡಬೇಕಾಗತ್ತೆ, 55 ಕಳಿಬೇಕಾಗತ್ತೆ. ಕ್ಷಮಿಸಿ, ಇಲ್ಲಿ ಏನು ಸಾಗುಣಕ ಇರೋದ್ರಿಂದಾಗಿ ಇದನ್ನು ನೀವು ಹಾಗೆ ಬರ್ಕೊಳ್ತೀರಾ. ಮೈನಸ್ 55 ಎಕ್ಸ್ ಇದೇನಾಗುತ್ತೆ ಪ್ಲಸ್ 750 ಆಗುತ್ತೆ, ನಾವು ಡಿವೈಡೆಡ್ ಬೈ ಮೈನಸ್ ಮಾಡಿರೋದ್ರಿಂದ. ಈಗ ಗುಣಾಕಾರ ಮಾಡಿದ್ರೆ 750 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ ಮೈನಸ್ 55 ಬರೋ ರೀತಿಯಲ್ಲಿ ನೀವು ಯಾವ ಸಂಖ್ಯೆಯನ್ನು ತಗೊಳ್ಬೋದು ಅಂತ ಹೇಳಿದ್ರೆ 25 ಮತ್ತು 30 ಗುಣಿಸಿದ್ರೆ 750 ಬರುತ್ತೆ. ಇವೆರಡನ್ನ ಕೂಡಬೇಕು ಅಂದರೆ ಎರಡಕ್ಕೂ ಚಿಹ್ನೆ ಮೈನಸ್ ಹಾಕ್ಕೊಳ್ರಿ. ಆಗ ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ 25 ಎಕ್ಸ್ ಮೈನಸ್ 30 ಎಕ್ಸ್ ಪ್ಲಸ್ 750 ಈಸ್ ಈಕ್ವಲ್ ಟು 0 ಅಂತ ತಗೊಳ್ತೀರಾ. ಈಗ ಇವೆರಡು ಒಂದು ಗುಂಪು ಮಾಡಿಕೊಂಡು ಮುಂದೆ ಅಪವರ್ತನ ವಿಧಾನದಲ್ಲಿ ನಾವು ಮಾಡುವ ಹಾಗೆ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 25 ಬರುತ್ತೆ. ಇವೆರಡರಿಂದ 30 ಕಾಮನ್ ತೆಗಿರಿ, ಎಕ್ಸ್ ಮೈನಸ್ 25 ಇಲ್ಲೂ ಕೂಡ ಬರುತ್ತೆ. ಆಗ ಸುಲಭವಾಗಿ ಎಕ್ಸ್ ಮೈನಸ್ 25 ಅನ್ನೋದು ಒಂದು ಅಪವರ್ತನ ಬರ್ಕೊಳ್ತೀರಾ, ಎಕ್ಸ್ ಮೈನಸ್ 30 ಅನ್ನೋದು ಇನ್ನೊಂದು ಅಪವರ್ತನವನ್ನು ಬರ್ಕೊಳ್ತೀರಾ, ಈಕ್ವಲ್ ಟು 0. ಈಗ ಎಕ್ಸ್ ಮೈನಸ್ 25 0 ಅಂತ ತಗೊಳ್ರಿ, ಹಾಗೇನೆ ಎಕ್ಸ್ ಮೈನಸ್ 30 ಕೂಡ 0 ಅಂತ ತಗೊಳ್ರಿ. ಸುಲಭವಾಗಿ ನೀವು ಮೈನಸ್ 25 ಆ ಕಡೆ ಕಳಿಸ್ಬಿಟ್ರೆ ಪ್ಲಸ್ 25 ಬಂದ್ಬಿಡ್ತು. ಅದೇ ರೀತಿ ಈ ಕಡೆ 30 ಆ ಕಡೆ ಕಳಿಸ್ಬಿಟ್ರೆ ಪ್ಲಸ್ 30 ಬಂದ್ಬಿಡ್ತು. ಇದರ ಅರ್ಥ ಅಲ್ಲಿ ಒಂದು ದಿನದಲ್ಲಿ ತಯಾರಿಸುವ ಆಟಿಕೆಗಳ ಸಂಖ್ಯೆ 25 ಇರಬಹುದು ಅಥವಾ 30 ಇರಬಹುದು. ಅಕಸ್ಮಾತಾಗಿ ಆಟಿಕೆಯ ಬೆಲೆ 25 ಆಯಿತು ಅಂದರೆ ಆಟಿಕೆಗಳ ಸಂಖ್ಯೆ ಆ ದಿನ ತಯಾರು ಮಾಡಿರುವ ಆಟಿಕೆಗಳ ಸಂಖ್ಯೆ 25 ಆಗಿತ್ತು ಅಂದರೆ ಪ್ರತಿ ಆಟಿಕೆಯ ಬೆಲೆ 30 ಬರುತ್ತೆ. ಅಥವಾ ಇದು ಉಲ್ಟಾ ಆಗ್ಬೋದು, ಗೊತ್ತಾಯ್ತಲ್ವಾ? ಆಟಿಕೆಯ ಸಂಖ್ಯೆಗಳು ನಾವೇನಾದರೂ 25 ಅಂತ ತಗೊಂಡ್ರೆ ಒಂದು ಆಟಿಕೆಯ ಬೆಲೆಯನ್ನು ನಾವೇನಂತ ತಗೊಳ್ಬೇಕಾಗತ್ತೆ 30 ರೂಗಳು ಅಂತೇಳಿ ತಗೊಳ್ಬೇಕಾಗತ್ತೆ. ಅಥವಾ ಆಟಿಕೆಯ ಸಂಖ್ಯೆಗಳನ್ನು 30 ಅಂತ ತಗೊಂಡ್ರೆ ಒಂದು ಆಟಿಕೆಯ ಬೆಲೆ ಏನಾಗುತ್ತೆ ಅವಾಗ 25 ರೂಪಾಯಿ ಆಗುತ್ತೆ. ಓಕೆನಾ? ಹಾಗೆ ಮೂರನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಪ್ರಶ್ನೆ ಅದು ಅಂತ ಹೇಳಿದ್ರೆ, ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಅಂದರೆ ಎರಡು ಸಂಖ್ಯೆಗಳಿದ್ದಾವೆ, ಆ ಎರಡೂ ಸಂಖ್ಯೆಗಳನ್ನು ಕೂಡಿದ್ರೆ 27 ಬರುತ್ತೆ, ಮತ್ತು ಆ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ 182 ಬರುತ್ತೆ. ಹಾಗಿದ್ರೆ ಆ ಸಂಖ್ಯೆಗಳು ಯಾವುವು? ಸೊ ಇದನ್ನು ಕಂಡುಹಿಡಿಬೇಕು ಅಂತ ಅಂದರೆ ಈಗ ನಾವು ಆ ಸಂಖ್ಯೆಗಳನ್ನು ಕಂಡುಹಿಡಿಬೇಕಾಗಿರೋದ್ರಿಂದಾಗಿ ಆ ಸಂಖ್ಯೆಯನ್ನು ನಾವು ಒಂದು ಸಂಖ್ಯೆಯನ್ನು ಎಕ್ಸ್ ಅಂತ ತಗೊಳ್ಳೋಣ. ಒಂದು ಸಂಖ್ಯೆ ಎಕ್ಸ್ ಆಗಿತ್ತು ಅಂದರೆ ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ, ಒಟ್ಟು ಎರಡೂ ಸಂಖ್ಯೆಗಳ ಬೆಲೆ ಮೊತ್ತ 27 ಕೊಟ್ಟಿರೋದ್ರಿಂದ ಒಂದು ಸಂಖ್ಯೆ ಎಕ್ಸ್ ಅಂತ ತಗೊಂಡ್ರೆ ಅದರಲ್ಲಿ ಏನು ಮಾಡಿದ್ರಿ ಅಂತ ಹೇಳಿದ್ರೆ ಇದು ಏನಾಗಬೇಕು ಅಂತ ಹೇಳಿದ್ರೆ 27ರಲ್ಲಿ ಎಕ್ಸನ್ನು ಕಳೆದ್ಬಿಟ್ರೆ ಇನ್ನೊಂದು ಸಂಖ್ಯೆ ಸಿಕ್ಬಿಡುತ್ತೆ ನಿಮಗೆ, ಗೊತ್ತಾಯ್ತಲ್ವಾ? ಸೊ ಈಗ 27ರಲ್ಲಿ ಎಕ್ಸನ್ನು ಕಳೆದ್ಬಿಟ್ರೆ ನಿಮಗೆ ಆ ಒಂದು ಸಂಖ್ಯೆ ಸಿಗುತ್ತೆ ಅಂತ ಅಂದ ಮೇಲೆ ಎರಡೂ ಸಂಖ್ಯೆಗಳ ಗುಣಲಬ್ಧ 180 ಅಂತ ಅವರೇ ಕೊಟ್ಟಿರೋದ್ರಿಂದಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ತುಂಬ ಸುಲಭವಾಗಿ ಎಕ್ಸ್ ಇಂಟು
27 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಅಂತ ತಗೊಳ್ಬೇಕು. ಆಗ ನೋಡಿ ಇಲ್ಲಿ ಎಕ್ಸ್ ಇಂಟು 27 ಮಾಡಿಬಿಟ್ರೆ ನಿಮಗೆ ಏನು ಬರುತ್ತೆ ಉತ್ತರ 27 ಎಕ್ಸ್ ಬರುತ್ತೆ. ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. 180 ಈ ಕಡೆ ತಗೊಳ್ರಿ, ಮೈನಸ್ 180 ಬರುತ್ತೆ, 0 ಅಂತ ಬಂದು ತಗೊಳ್ರಿ. ಇದಾದ ನಂತರದಲ್ಲಿ ನೀವು ಇದನ್ನು ಕೂಡ ಮೈನಸ್ ಇಂದ ನೀವು ಡಿವೈಡ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಎಕ್ಸ್ ಸ್ಕ್ವೇರ್ ಆಗುತ್ತೆ. 27 ಎಕ್ಸ್ ಅನ್ನ ನಾವು ಮೈನಸ್ 27 ಎಕ್ಸ್ ಅಂತ ತಗೊಳ್ತೀವಿ. ಮೈನಸ್ 180 ಇದ್ದಿದ್ದು ಪ್ಲಸ್ 180 ಆಗುತ್ತೆ. ಇದಾದ ನಂತರದಲ್ಲಿ ಅದು 182 ಗುಣಲಬ್ಧ 182 ಅಂತ ಅವರೇ ಕೊಟ್ಟಿರೋದ್ರಿಂದಾಗಿ ನಾವು ಇದನ್ನ 182 ಅಂತ ತಗೊಂಡು 182 ಇಂಟು ಎಕ್ಸ್ ಸ್ಕ್ವೇರ್ನ ಸಹಗುಣಕವನ್ನ ಗುಣಾಕಾರ ಮಾಡಿದ್ರೆ 182 ಬರುತ್ತೆ. ಆ 182 ಬರಬೇಕು, ಕೂಡಿದ್ರೆ ಕಳೆದ್ರೆ ಮೈನಸ್ 27 ಬರಬೇಕು ಅಂತ ಹೇಳಿದ್ರೆ 13 ಮತ್ತೆ 14 ತಗೊಳ್ರಿ, ಪ್ಲಸ್ ಬರಬೇಕಾಗಿರೋದ್ರಿಂದ ಎರಡಕ್ಕೂ ಚಿಹ್ನೆ ಮೈನಸ್ ತಗೊಂಡ್ಬಿಟ್ರೆ ಮೈನಸ್ 13 ಎಕ್ಸ್ಗೆ ಮೈನಸ್ 14 ಎಕ್ಸ್ ಅನ್ನ ಕೂಡಿದಾಗ ಮೈನಸ್ 27 ಎಕ್ಸ್ ಬರುತ್ತೆ. ಇದರ ಆಧಾರದ ಮೇಲೆ ನಾವು ಸುಲಭವಾಗಿ ಇದನ್ನ ಎಕ್ಸ್ ಸ್ಕ್ವೇರ್ ಮೈನಸ್ 13 ಎಕ್ಸ್ ಮೈನಸ್ 14 ಎಕ್ಸ್ ಪ್ಲಸ್ 182 ಇಸ್ ಈಕ್ವಲ್ ಟು 0 ಅಂತ ತಗೊಳ್ರಿ. ಇವೆರಡು ಒಂದು ಗುಂಪು, ಇವೆರಡು ಒಂದು ಗುಂಪನ್ನಾಗಿ ಮಾಡಿ ಇವೆರಡರಲ್ಲೂ ಕೂಡ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 13 ಬರುತ್ತೆ. ಇವೆರಡರಲ್ಲೂ ಕೂಡ 14 ಕಾಮನ್ ತೆಗೆದ್ರೆ ಇಲ್ಲೂ ಕೂಡ ಎಕ್ಸ್ ಮೈನಸ್ 13 ಬರುತ್ತೆ. ಈಗ ನೀವು ಎಕ್ಸ್ ಮೈನಸ್ 13 ಒಂದು ಗುಂಪು ಅಂತ ತಗೊಂಡ್ರೆ ಎಕ್ಸ್ ಮೈನಸ್ 14 ಒಂದು ಗುಂಪು ಅಂತ ತಗೊಳ್ರಿ. ಈಗ ಈ ಎರಡು ಅಪವರ್ತನಗಳನ್ನ 0ಗೆ ಸಮೀಕರಿಸಿದಾಗ ಎಕ್ಸ್ ಮೈನಸ್ 13 0 ಅಂತ ತಗೊಳ್ರಿ, ಅಥವಾ ಎಕ್ಸ್ ಮೈನಸ್ 14 0 ಅಂತ ತಗೊಳ್ರಿ. ಸುಲಭವಾಗಿ ಮೈನಸ್ 13 ಆ ಕಡೆ ಹೋದ್ರೆ ಪ್ಲಸ್ 13 ಆಗತ್ತೆ, ಅಥವಾ ಈ ಕಡೆನೂ ಕೂಡ ಅಷ್ಟೇ 14 ಆ ಕಡೆ ಕಳಿಸಿದ್ರೆ ಪ್ಲಸ್ 14 ಬರುತ್ತೆ. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಆ ಸಂಖ್ಯೆಗಳು ನಿಮಗೆ ಬೇಕಾಗಿರುವ ಆ ಎರಡೂ ಸಂಖ್ಯೆಗಳು ಯಾವಪ್ಪ ಅಂತ ಹೇಳಿದ್ರೆ ಒಂದು 13 ಇನ್ನೊಂದು 14. ಈ ಎರಡೂ ಸಂಖ್ಯೆಗಳನ್ನ ಕೂಡಿದ್ರೆ 27 ಬರುತ್ತೆ. ಜೊತೆಗೆ ಈ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ 182 ಬರುತ್ತೆ. ಓಕೆನಾ? ಇದಾದ ನಂತರದಲ್ಲಿ ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನೋಡಿ, ಅಕ್ಕಪಕ್ಕದಲ್ಲಿರುವ ಎರಡು ಧನ ಪೂರ್ಣಾಂಕಗಳ ಮೊತ್ತ 365 ಆದರೆ ಆ ಎರಡೂ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಇದು ತುಂಬಾ ಸುಲಭವಾಗಿ ನೀವು ಇದಕ್ಕೆ ಉತ್ತರವನ್ನು ಹೇಳ್ಬೋದು. ಹೇಗೆ ಅಂತ ನೋಡೋದಾದ್ರೆ ನೋಡಿ, ಆ ಎರಡು ಕ್ರಮಾಗತ ಸಂಖ್ಯೆಗಳನ್ನು ನಾವು ಆ ಎರಡು ಕ್ರಮಾನುಗತ ಸಂಖ್ಯೆ ಅನುಕ್ರಮ ಸಂಖ್ಯೆಗಳು ಅಂತ ಹೇಳಿ ಕೂಡ ಕರಿತೀವಿ ನಾವು. ಆ ಎರಡು ಅನುಕ್ರಮ ಸಂಖ್ಯೆಗಳನ್ನ ಒಂದು ಎಕ್ಸ್ ಅಂತ ತಗೊಳ್ಳೋಣ, ಇನ್ನೊಂದು ಎಕ್ಸ್ ಪ್ಲಸ್ 1 ಅಂತ ತಗೊಳ್ಳೋಣ, ಅಂದ್ರೆ ಅಕ್ಕಪಕ್ಕ ಇರತಕ್ಕಂಥವು. ಹಾಗಾಗಿ ಆ ಎರಡು ಸಂಖ್ಯೆಗಳನ್ನ ಕೂಡಿದ್ರೆ ಏನ್ ಬರುತ್ತೆ 365 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಸಾರಿ, ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆ ಎರಡು ಸಂಖ್ಯೆಗಳ ವರ್ಗಗಳನ್ನ ಕೂಡಿದಾಗ ಅದ್ರ ಪ್ರಕಾರ ಎಕ್ಸ್ ನ ವರ್ಗವನ್ನ ನಾವು ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ಬೇಕು, ಎಕ್ಸ್ ಪ್ಲಸ್ 1ರ ವರ್ಗವನ್ನ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ತಗೊಂಡ್ರೆ ಅದು 365ಕ್ಕೆ ಸಮ ಅನ್ನೋದು ಅವರ ಪ್ರಶ್ನೆ. ಇದರ ಆಧಾರದ ಮೇಲೆ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ತೀರಾ. ಇದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಆಧಾರದ ಮೇಲೆ ಬರೆದ್ರೆ ನೀವು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2 ಎಕ್ಸ್ ಅಂತ ತಗೊಳ್ಬೋದು. ಅದರ ಮುಂದ್ಗಡೆ 365 ಬರುತ್ತೆ. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2 ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪ್ಲಸ್ 2 ಎಕ್ಸ್ ಇದೆ, ಇಲ್ಲಿ ಪ್ಲಸ್ 1 ಇದೆ. 365 ಈ ಕಡೆ ಬಂದ್ರೆ ಮೈನಸ್ 365 ಆಗತ್ತೆ. ಮೈನಸ್ 365ರಲ್ಲಿ 1 ಕಳೆದ್ರೆ ಮೈನಸ್ 364 0 ಅಂತ ತಗೊಳ್ಬೋದು. ನೀವು ಇದನ್ನ ಇನ್ನೂ ಸುಲಭ ರೂಪದಲ್ಲಿ ನೀವು ಬರ್ಕೊಳ್ಬೇಕಾಗಿರೋದ್ರಿಂದಾಗಿ ನೀವು ಇದನ್ನ ಇಡೀ ಸಮೀಕರಣವನ್ನ 2ರಿಂದ ಭಾಗಾಕಾರ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 182 ಇಸ್ ಈಕ್ವಲ್ ಟು 0 ಬಂದ್ಬಿಡತ್ತೆ. ಈ ಹಿಂದಿನ ಲೆಕ್ಕದಲ್ಲಿ ನಾವು ಮಾಡಿದ್ವಲ್ವಾ, ಎರಡು ಸಂಖ್ಯೆಗಳ ಮೊತ್ತ 27 ಗುಣಲಬ್ಧ 182 ಆ ರೂಪಕ್ಕೆ ಬಂತಿದ್ದು. ಅಂದ್ರೆ ನೀವು ಈಗ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಮತ್ತು 182ನ ಗುಣಾಕಾರ ಮಾಡಿದ್ರೆ ಗುಣಲಬ್ಧ ಮೈನಸ್ 182 ಬರುತ್ತೆ. ಈ ಮೈನಸ್ 182ನ ಎರಡು ಭಾಗವನ್ನಾಗಿ ಮಾಡಿದಾಗ 13 ಮತ್ತು 14 ಮಾಡ್ತೀರಾ. ಪ್ಲಸ್ ಎಕ್ಸ್ ಬರಬೇಕು ಅಂದ್ರೆ ನೀವು ದೊಡ್ಡ ಸಂಖ್ಯೆಗೆ ಪ್ಲಸ್, ಚಿಕ್ಕ ಸಂಖ್ಯೆಗೆ ಮೈನಸ್ ಚಿಹ್ನೆಯನ್ನು ತಗೊಂಡ್ರಿ ಅಂತ ಹೇಳಿದ್ರೆ ನೋಡಿ, ಈಗ ನೀವೇನ್ ಮಾಡ್ಬೋದು, ಇವೆರಡಕ್ಕೂ ಎಕ್ಸ್ ಅಂತ ತಗೊಂಡಾಗ ಸುಲಭವಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ 13 ಎಕ್ಸ್ ಪ್ಲಸ್ 14 ಎಕ್ಸ್ ಮೈನಸ್ 182 ಇಸ್ ಈಕ್ವಲ್ ಟು 0 ಅಂಥೇಳಿ ನೀವು ತಗೊಳ್ಬಹುದು. ಈಗ ಇವೆರಡು ಒಂದು ಗುಂಪು, ಇವೆರಡು ಒಂದು ಗುಂಪು ಮಾಡಿದ್ರೆ ಎಕ್ಸ್ನ ಪಕ್ಕದಲ್ಲಿ ಎಕ್ಸ್ನ ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಮೈನಸ್ 13 ಬ್ರಾಕೆಟ್ನ ಒಳಗಡೆ ಉಳ್ಕೊಳ್ಳುತ್ತೆ.
ಅದೇ ರೀತಿಯಲ್ಲಿ ಇಲ್ಲೂ ಕೂಡ 14 ಹೊರಗಡೆ ತೆಗೆದ್ರೆ ಇಲ್ಲೂ ಕೂಡ ಎಕ್ಸ್ ಮೈನಸ್ 13 ಬ್ರಾಕೆಟ್ನ ಒಳಗಡೆ ಉಳ್ಕೊಳ್ಳುತ್ತೆ. ಈಗ ಎಕ್ಸ್ ಮೈನಸ್ 13 ಅನ್ನೋದು ಒಂದು ಅಪವರ್ತನ ಆದರೆ ಇಲ್ಲಿ ಎಕ್ಸ್ ಉಳಿತು, ಇದಿಷ್ಟರಲ್ಲೂ 14 ಉಳಿತು, ಇದು ಒಂದು ಅಪವರ್ತನ ಆಯಿತು. ಎಕ್ಸ್ ಮೈನಸ್ 13 0 ಅಂತ ತಗೊಳ್ರಿ, ಹಾಗೇನೆ ಅಥವಾ ಅಂತ ಬರ್ಕೊಂಡು ಎಕ್ಸ್ ಪ್ಲಸ್ 14 0 ಅಂತ ತಗೊಳ್ರಿ. ಮೈನಸ್ 13 ಈಕ್ವಲಿಂದ ಆ ಕಡೆ ಹೋದರೆ ಪ್ಲಸ್ 13 ಆಗುತ್ತೆ. ಅಥವಾ ಅಂತ ಬರ್ಕೊಂಡು ಇನ್ನೊಂದು ಈ ಕಡೆ ಎಕ್ಸ್ನ ಪ್ಲಸ್ 14 ಆ ಕಡೆ ಕಳಿಸಿದ್ರೆ ಮೈನಸ್ 14 ಆಗ್ಬಿಡುತ್ತೆ. ಅಲ್ಲಿ ನಿಮಗೆ ಧನ ಪೂರ್ಣಾಂಕ ಅಂತ ಕೊಟ್ಟಿರೋದ್ರಿಂದಾಗಿ ನೀವು ಧನ ಪೂರ್ಣಾಂಕವನ್ನು ಆಯ್ಕೆ ಮಾಡಿದರೆ 13 ಬರುತ್ತೆ. ಹಾಗಾಗಿ ಆ ಸಂಖ್ಯೆಗಳು ಇಲ್ಲೂ ಕೂಡ ಉತ್ತರ ಏನು ಬರುತ್ತೆ ಅಂದರೆ, ಆ ಸಂಖ್ಯೆಗಳನ್ನು ನೀವು ಒಂದು 13 ತಗೊಂಡ್ರೆ ಇನ್ನೊಂದು ಅದಕ್ಕೊಂದು ಜಾಸ್ತಿ ಮಾಡಿದಾಗ ನಿಮಗೇನು ಬರುತ್ತೆ, 13 ಪಕ್ಕದಲ್ಲಿ 14 ಅಂಥೇಳಿ ಬರೀಬೇಕಾಗತ್ತೆ. ಆ ಎರಡು ಸಂಖ್ಯೆಗಳು 13 ಮತ್ತು 14. ಹಾಗೆ 5ನೇ ಪ್ರಶ್ನೆಯನ್ನು ನೋಡೋದಾದರೆ, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಲಂಬಕೋನ ತ್ರಿಭುಜ ಇದೆ, ಆ ಲಂಬಕೋನ ತ್ರಿಭುಜದ ಪಾದಕ್ಕಿಂತ ಅದರ ಎತ್ತರ ಏನಾಗಿದೆ 7 ಸೆಂಟಿಮೀಟರ್ ಕಡಿಮೆ ಇದೆ. ಜೊತೆಗೆ ಆ ಒಂದು ಲಂಬಕೋನದ ದೊಡ್ಡ ಉದ್ದವಾದಂಥ ಒಂದು ಭಾಗ ಯಾವುದದು ವಿಕರ್ಣ, ಅದು 13 ಸೆಂಟಿಮೀಟರ್ ಇದೆ. ಹಾಗಾದರೆ ಆ ಎರಡು ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ನಾವು ಹೇಗೆ ಹೇಳ್ಬೋದು ಅಂತ ನೋಡೋದಾದರೆ, ಅವರು ಪಾದದ ಒಂದು ಉದ್ದವನ್ನು ಎತ್ತರಕ್ಕೆ ಹೋಲಿಕೆ ಮಾಡಿರೋದ್ರಿಂದಾಗಿ ನಾವು ಪಾದ ಬಿ ಅನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಎತ್ತರ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಪಾದಕ್ಕಿಂತ 7 ಕಡಿಮೆ ಅಂತ ಕೊಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಅದು ಎಕ್ಸ್ ಮೈನಸ್ 7ಕ್ಕೆ ಸಮ ಇರುತ್ತೆ. ಜೊತೆಗೆ ವಿಕರ್ಣ ಅಂದರೆ ಹೆಚ್ಚು ಅಂತ ತಗೊಂಡ್ರೆ ನಾವು ವಿಕರ್ಣದ ಉದ್ದವನ್ನು ಕೊಟ್ಟಿದ್ದಾರೆ 13 ಸೆಂಟಿಮೀಟರ್. ಇದರ ಆಧಾರದ ಮೇಲೆ ಪೈಥಾಗೋರಸ್ ಅವರ ಪ್ರಮೇಯ ಹೇಳುತ್ತೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತದೆ ಅಂತ ಹೇಳುತ್ತೆ. ಇದರ ಆಧಾರದ ಮೇಲೆ ವಿಕರ್ಣದ ಮೇಲಿನ ವರ್ಗ ಅಂತ ಅಂದಾಗ ನೀವು ಇಲ್ಲಿ ಪಕ್ಕದಲ್ಲಿರುವ ಎರಡು ಬಾಹುಗಳನ್ನು, ಒಂದು ಬಾಹು ಎಕ್ಸು, ಇನ್ನೊಂದು ಬಾಹು ಏನಂತ ಎಕ್ಸ್ ಮೈನಸ್ 7 ಅಂತ ತಗೊಳ್ಬೇಕಿದೆ. ಆ್ಯಕ್ಚುಲಿ ಇದು ಎಕ್ಸು, ಇದು ಎಕ್ಸ್ ಮೈನಸ್ 7. ಓಕೆನಾ? ಇದರ ಆಧಾರದ ಮೇಲೆ ನೀವು ಸೂತ್ರವನ್ನು ಹಾಕೋದಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ತೊಗೊಳ್ಬೇಕಾಗತ್ತೆ, 13 ಸ್ಕ್ವೇರ್ ಅಂತೇಳಿ ತೊಗೊಳ್ಬೇಕಾಗತ್ತೆ. ಈಗ ಸೂತ್ರದ ಆಧಾರದ ಮೇಲೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಸೂತ್ರವನ್ನು ನೀವು ಹಾಕಿದ್ರಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 49 ಮೈನಸ್ 14 ಎಕ್ಸ್ ಅಂತ ಬರೀಬೋದು. ಇದನ್ನು ಈ ಕಡೆ 13ರ ವರ್ಗವನ್ನು ಕಂಡು ಹಿಡಿದ್ರೆ 169 ಬರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 2x ಸ್ಕ್ವೇರು, 169 ಬಂದರೆ ಈ ಕಡೆ ಮೈನಸ್ ಆಗುತ್ತೆ. ಸೊ 49ರಲ್ಲಿ ಮೈನಸ್ 169 ಇವೆರಡನ್ನ ಕಳೆದಾಗ ನಿಮಗೆ ಏನು ಬರುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪಕ್ಕದಲ್ಲೇ ಮೈನಸ್ 14x ಅನ್ನು ಬರ್ಕೊಂಡು ಈ ಕಡೆ ನೀವೇನು ಮಾಡ್ಬೋದು, ದೊಡ್ಡ ಸಂಖ್ಯೆಗೆ ಚಿಹ್ನೆ ಮೈನಸ್ ಬರೋದ್ರಿಂದ ಮೈನಸ್ 120 ಅಂತ ತಗೊಳ್ತೀರ. ಇದನ್ನು ಇನ್ನೂ ಸರಳ ಮಾಡ್ಕೊಳ್ಬೇಕಾಗಿರೋ ಉದ್ದೇಶದಿಂದ ನೀವು ಎಲ್ಲ ಪದಗಳಲ್ಲೂ ಕೂಡ 2 ಸಾಮಾನ್ಯವಾಗಿರೋದ್ರಿಂದ 2ರಿಂದ ಭಾಗಾಕಾರ ಮಾಡಿದರೆ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಇಸ್ ಈಕ್ವಲ್ ಟು 0 ಅಂತ ತಗೊಳ್ಬೋದು. ಈಗ 1 ಇಂಟು 60 ಮಾಡಿದ್ರೆ ಮೈನಸ್ 60 ಬರುತ್ತೆ, ಗುಣಾಕಾರ ಮಾಡಿದ್ರೆ ಮೈನಸ್ 60 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ ಮೈನಸ್ 7 ಬರಬೇಕು. ಆ ತರಹದ ನೀವು ಸಂಖ್ಯೆಗಳನ್ನು ಎರಡನ್ನು ತಗೊಳ್ಳೋದಾದರೆ ನೀವು ಯಾವ ತಗೊಳ್ಬೋದು ಅಂದರೆ 12 ಇಂಟು 5 ಮಾಡಿದ್ರೆ ಮೈನಸ್ 60 ಬರಬೇಕು. ಅಂದರೆ ನೀವಿಲ್ಲೂ ಮೈನಸ್ ಬರಬೇಕು ಅಂದರೆ ದೊಡ್ಡ ಸಂಖ್ಯೆಗೆ ಮೈನಸ್ಸು, ಚಿಕ್ಕ ಸಂಖ್ಯೆಗೆ ಪ್ಲಸ್ ತಗೊಳ್ರಿ. ಇದನ್ನು ಸುಲಭೀಕರಿಸಿದಾಗ ಈ ಒಂದು ಸಮೀಕರಣವನ್ನು ನೀವು ಸ್ಪ್ಲಿಟ್ ಮಾಡಿ ಬರ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x ಮೈನಸ್ 60 ಈಸ್ ಈಕ್ವಲ್ ಟು 0 ಅಂತ ತಗೊಳ್ಬೋದು. ಇವೆರಡು ಒಂದು ಗುಂಪು ಮಾಡ್ತೀರಾ, ಇವೆರಡು ಒಂದು ಗುಂಪು ಮಾಡ್ತೀರಾ, ಇವೆರಡರಲ್ಲೂ ಎಕ್ಸ್ ಕಾಮನ್ ಇದೆ, ಬ್ರಾಕೆಟ್ನ ಒಳಗಡೆ ಎಕ್ಸ್ ಮೈನಸ್ 12 ಉಳ್ಕೊಳ್ಳುತ್ತೆ. ಇಲ್ಲೂ ಕೂಡ ಎರಡರಲ್ಲೂ 5 ಕಾಮನ್ ಆಗಿ ತೆಗೆದ್ರಿ ಅಂದರೆ ಬ್ರಾಕೆಟ್ನ ಒಳಗಡೆ ಏನು ಉಳಿತದೆ, ಮತ್ತೆ ಎಕ್ಸ್ ಮೈನಸ್ 12 ಉಳಿತದೆ. ಈಗ ಎಕ್ಸ್ ಮೈನಸ್ 12 ಅನ್ನೋದು ಒಂದು ಅಪವರ್ತನವನ್ನು ತಗೊಂಡ್ರೆ ಇದಿಷ್ಟರಲ್ಲೂ ಎಕ್ಸ್ ಉಳಿತು, ಇದರಲ್ಲಿ ಪ್ಲಸ್ 5 ಉಳಿತು. ಈಗ ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0 ಅಂತ ತಗೊಳ್ರಿ, ಅಥವಾ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0 ಅಂತ ತಗೊಳ್ರಿ. ಈಸ್ ಈಕ್ವಲ್ ಟು ಮೈನಸ್ 12 ಆ ಕಡೆ ಹೋದರೆ ಪ್ಲಸ್ 12 ಬರುತ್ತೆ, ಅಥವಾ ಇಲ್ಲಿ ನೀವು ಪ್ಲಸ್ 5 ಆ ಕಡೆ ಕಳಿಸಿದ್ರೆ ಮೈನಸ್ 5 ಬರುತ್ತೆ.
ನೀವು ಪ್ಲಸ್ ಚಿಹ್ನೆ ಬಂದಾಗ ಮಾತ್ರ ನೀವು ಅದನ್ನು ಆಯ್ಕೆ ಮಾಡಬೇಕು. ಯಾಕೆಂದರೆ ನೀವು ಅಳತೆಯನ್ನು ಹೇಳಬೇಕಾಗಿರೋದ್ರಿಂದ ಅದನ್ನು ನಾವು ಧನ ಪೂರ್ಣಾಂಕದಲ್ಲೇ ಹೇಳ್ತೀವಿ. ಹಾಗಾಗಿ ನೀವು ತಗೊಂಡ ಹಾಗೆ ಪಾದವನ್ನು ಎಕ್ಸ್ ಅಂತ ತಗೊಂಡಿದ್ದೀರಿ, ಅದರ ಆಧಾರದ ಮೇಲೆ 12 ಸೆಂಟಿಮೀಟರ್. ಅದೇ ರೀತಿ ನೀವು ಎತ್ತರವನ್ನು ಏನಂತ ತಗೊಳ್ಬೇಕಾಗತ್ತೆ, ಎಕ್ಸ್ ಮೈನಸ್ 7 ಅಂತ ತಗೊಳ್ಬೇಕಾಗತ್ತೆ. ಅದ್ರ ಪ್ರಕಾರ 12 ಮೈನಸ್ 7 ಮಾಡಿದ್ರಿ ಅಂದರೆ ಅದು 5 ಸೆಂಟಿಮೀಟರ್ ಬರುತ್ತೆ. ಓಕೆನಾ? ಆ 2 ಬಾಹುಗಳನ್ನು ಕಂಡಿಡಿರಿ ಅಂತ ಕೊಟ್ಟಿದ್ರು. ಆ 2 ಬಾಹುಗಳಲ್ಲಿ ಒಂದು 12 ಸೆಂಟಿಮೀಟರ್, ಇನ್ನೊಂದು 5 ಸೆಂಟಿಮೀಟರ್ ಅಂತ ಹೇಳಿ ನೀವು ಸುಲಭವಾಗಿ ಹೇಳಬೇಕಾಗತ್ತೆ. ಅಭ್ಯಾಸ 4.2ರ ಕೊನೆಯ ಪ್ರಶ್ನೆ, ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ 90 ರು ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ. ಈಗ ನಾವಿಲ್ಲಿ ಉದಾಹರಣೆ 1ಕ್ಕೆ ಸಂಬಂಧಪಟ್ಟಂಥ 2ನೇ ಸಮಸ್ಯೆಯನ್ನು ನೋಡಿದೆಯಲ್ವಾ? ಅಲ್ಲಿ ಆಟಿಕೆಗಳ ತಯಾರಿಕೆಗೆ ಸಂಬಂಧಪಟ್ಟಿದ್ದಿತ್ತು, ಇಲ್ಲಿ ಮಡಿಕೆಯ ತಯಾರಿಕೆಗೆ ಸಂಬಂಧಪಟ್ಟಿದ್ದಿದೆ. ವೆರಿ ಸಿಂಪಲ್. ಒಂದು ಗುಡಿ ಕೈಗಾರಿಕೆ ಒಂದು ದಿನದಲ್ಲಿ ಒಂದು ನಿರ್ದಿಷ್ಟವಾದ ಮಡಿಕೆಗಳನ್ನು ತಯಾರಿಸುತ್ತೆ ನಿರ್ದಿಷ್ಟ ಸಂಖ್ಯೆಯಲ್ಲಿ. ಇದರ ಆಧಾರದ ಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ದಿನ ಪ್ರತಿ ಮಡಿಕೆಯ ಒಂದು ಉತ್ಪಾದನಾ ವೆಚ್ಚ ಏನಾಗಿತ್ತು ಅಂದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎಷ್ಟಿರ್ತಾವಲ್ಲ ಅದರ 2ರಷ್ಟಕ್ಕಿಂತ 3 ಹೆಚ್ಚಾಗಿತ್ತು. ಜೊತೆಗೆ ಆ ದಿನ ಒಟ್ಟು ಉತ್ಪಾದನಾ ವೆಚ್ಚ 90 ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಿಕೆ ಮತ್ತು ಆ ದಿನ ಒಂದು ಮಡಿಕೆಯ ವೆಚ್ಚ ಎಷ್ಟು ಅನ್ನೋದನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಮಡಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು ಮತ್ತು ಒಂದು ಮಡಿಕೆಯ ವೆಚ್ಚವನ್ನು ಕೂಡ ಕಂಡುಹಿಡಿಬೇಕು. ಸೊ ಇದಕ್ಕೆ ನೀವು ಉತ್ತರವನ್ನು ಹೇಳೋದಾದರೆ ನೋಡಿ, ಒಂದು ದಿನದಲ್ಲಿ ಉತ್ಪಾದಿಸಿದ ವಸ್ತುಗಳ ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಆಗ ಪ್ರತಿಯೊಂದು ವಸ್ತುವಿನ ವೆಚ್ಚ ಪ್ರಶ್ನೆಯಲ್ಲಿ ಹೇಳುವುದರ ಆಧಾರದ ಮೇಲೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಉತ್ಪಾದಿಸುವ ವಸ್ತುಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಜಾಸ್ತಿ ಅಂತ ಕೊಟ್ಟಿದ್ದಾರೆ ಅವರು. ಅದರ ಪ್ರಕಾರ ಅಲ್ಲಿ ಏನಾಗುತ್ತೆ ಅಂದರೆ 2x + 3 ಅಂತ ತಗೊಳ್ಬೇಕಾಗತ್ತೆ. ಜೊತೆಗೆ ಒಂದು ದಿನದಲ್ಲಿ ಉತ್ಪಾದಿಸಿದ ವಸ್ತುಗಳ ಒಟ್ಟು ವೆಚ್ಚ ಕೊಟ್ಟಿದ್ದಾರೆ 90 ರೂಪಾಯಿ. ಈ ಒಟ್ಟು ವೆಚ್ಚ ಯಾವಾಗ ಸಿಗುತ್ತಪ್ಪ ಅಂದರೆ ಆ ದಿನದಲ್ಲಿ ಉತ್ಪಾದಿಸಿದ ಒಟ್ಟು ವಸ್ತುಗಳ ಸಂಖ್ಯೆಗೆ ಅಲ್ಲಿ ಪ್ರತಿ ವಸ್ತುವಿನ ಬೆಲೆಯನ್ನು ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಆ ದಿನ ಖರ್ಚಾದ ಒಟ್ಟು ಹಣ ಸಿಗುತ್ತೆ. ಇದರ ಆಧಾರದ ಮೇಲೆ ನೀವು ಎಕ್ಸ್ ಇಂಟು 2x ಮಾಡಿದ್ರೆ 2x² ಬರ್ಕೊಳ್ತೀರಾ, ಎಕ್ಸ್ ಇಂಟು 3 ಮಾಡಿದ್ರೆ 3x ಬರ್ಕೊಳ್ತೀರಾ, 90ನ್ನು ಈ ಕಡೆ ತೊಗೊಂಬಂದರೆ -90 ಅಂತ ತಗೊಳ್ತೀರಾ. ಈಗ 2 ಮತ್ತು -90ನ್ನು ಗುಣಾಕಾರ ಮಾಡಿದರೆ 2 × -90 = -180 ಬರಬೇಕು. ಗುಣಿಸಿದರೆ, ಕೂಡಿದರೆ ಅಥವಾ ಕಳೆದ್ರೆ 3 ಬರಬೇಕು. ಆ ತರಹದ 2 ಸಂಖ್ಯೆಗಳನ್ನು ನೀವು 15 ಮತ್ತು 12 ತೊಗೊಂಡ್ರೆ 3 ಬರುತ್ತೆ. 15ರಲ್ಲಿ 12 ಕಳಿಬೇಕು, ಇಲ್ಲಿ 180 ಬರಬೇಕು ಅಂದರೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಚಿಹ್ನೆ ತಗೊಳ್ರಿ, ಚಿಕ್ಕ ಸಂಖ್ಯೆಗೆ ಮೈನಸ್ ಚಿಹ್ನೆಯನ್ನು ತಗೊಳ್ರಿ. ನೋಡಿ, 2x² + 15x - 12x - 90 = 0 ಅಂತ ತಗೊಳ್ರಿ. ಇವೆರಡು ಒಂದು ಗುಂಪು ಮಾಡ್ರಿ, ಇವೆರಡರಲ್ಲೂ ಕೂಡ ಕಾಮನ್ ಆಗಿ ಆ್ಯಕ್ಚುಲಿ ನಿಮಗೆ ಏನು ಸಿಗೋದಿಲ್ಲ. ಏನು ಸಿಗುತ್ತಪ್ಪ ಅಂತ ಹೇಳಿದ್ರೆ ಎಕ್ಸ್ ಮಾತ್ರ ಸಿಗುತ್ತೆ. ಸೊ ಎಕ್ಸನ್ನು ನೀವೇನಾದರೂ ಕಾಮನ್ ಆಗಿ ತೆಗೆದ್ರಿ ಅಂತ ಹೇಳಿದ್ರೆ ಇದರಲ್ಲಿ ಏನು ಉಳಿತದಪ್ಪ ಅಂತ ಹೇಳಿದ್ರೆ 2x + 15 ಉಳಿತದೆ. ಹಾಗೆ ಈ ಕಡೆ ನೀವೇನಾದರೂ ಏನು ತೊಗೊಳ್ಬೋದು ಅಂತ ಹೇಳಿದ್ರೆ ಆ್ಯಕ್ಚುಯಲ್ ಆಗಿ ನೀವೇನು ಮಾಡಬೇಕಾಗತ್ತೆ, ಇವೆರಡರಲ್ಲೂ ಕೂಡ 6 ಬರುತ್ತೆ. ಸೊ 6ಅನ್ನು ಕಾಮನ್ ತೆಗೆದ್ರಿ ಅಂತ ಹೇಳಿದ್ರೆ ಇಲ್ಲಿ 2x ಉಳಿತದೆ, ಇಲ್ಲಿ +15 ಉಳಿತದೆ. 15 × 6 ಗುಣಾಕಾರ ಮಾಡಿದ್ರೆ 90 ಬರುತ್ತೆ. ಈಗ 2x + 15 ಅನ್ನೋದು ಒಂದು ಅಪವರ್ತನವನ್ನು ತಗೊಳ್ರಿ. ಇದಿಷ್ಟರಲ್ಲಿ x ಉಳಿತಲ್ವಾ, ಇದಿಷ್ಟರಲ್ಲಿ 6 ಉಳಿತಲ್ವಾ, ಇದನ್ನು ಒಂದು ಅಪವರ್ತನ ಅಂತ ತಗೊಳ್ರಿ. ಈಗ 2x + 15ನ್ನು 0 ಅಂತ ತಗೊಳ್ರಿ, ಅಥವಾ ಅಂತ ಬರ್ಕೊಂಡು x - 6ಅನ್ನು 0 ಅಂತ ತಗೊಳ್ರಿ. ಈಗ x ಮಾತ್ರ ಇಲ್ಲೇ ಇಟ್ಕೊಂಡು 15 ಆ ಕಡೆ ಹೋದರೆ -15 ಆಗುತ್ತೆ, 2 ಆ ಕಡೆ ಕಳಿಸಿದ್ರೆ /2 ಆಗುತ್ತೆ. ಹಾಗೆಯೇ ಅಥವಾ ಅಂತ ಬರ್ಕೊಂಡು x ಅನ್ನು ಬರ್ಕೊಂಡು -6 ಆ ಕಡೆ ಕಳಿಸಿದ್ರೆ +6 ಬರುತ್ತೆ. ಈಗ ನಾವು ಧನ ಪೂರ್ಣಾಂಕವನ್ನು ನಾವು ಬೆಲೆ ಅಥವಾ ಸಂಖ್ಯೆಗೆ ನಾವು ಬಳಕೆ ಮಾಡೋದ್ರಿಂದಾಗಿ ನಾವು ಇಲ್ಲಿ ಹೇಳಿದ ಹಾಗೆ ಒಂದು ದಿನದಲ್ಲಿ ಉತ್ಪಾದಿಸಿದ ವಸ್ತುಗಳ ಸಂಖ್ಯೆಯನ್ನು ನಾವು x ಅಂತ ತಗೊಂಡಿರೋದ್ರಿಂದ ಎಷ್ಟು ಬರುತ್ತೆ, 6.
ಅದೇ ರೀತಿಯಲ್ಲಿ ನೀವು ಒಂದು ವಸ್ತುವಿನ ಬೆಲೆಯನ್ನು ಕಂಡುಹಿಡಬೇಕಲ್ವಾ. ಅಂದರೆ ಒಂದು ವಸ್ತುವಿಗೆ ತಯಾರು ಮಾಡಲಿಕ್ಕೆ ಎಷ್ಟು ಹಣ ಖರ್ಚಾಗತ್ತೆ ಅನ್ನೋದು ಬೇಕಲ್ವಾ. ಅದು ತಯಾರಾಗುವ ಪ್ರತಿಯೊಂದು ವಸ್ತುವಿಗೂ ಆಗುವ ವೆಚ್ಚವನ್ನು ನಾವು 2x+3 ಅಂತ ತಗೊಂಡಿರೋದ್ರಿಂದ 2 × 6 + 3 ಮಾಡಬೇಕಾಗತ್ತೆ. 2 × 12 + 3 ಮಾಡಿದ್ರೆ 15 ರೂಪಾಯಿ ಬರುತ್ತೆ. ಒಂದು ವಸ್ತುವನ್ನು ತಯಾರಿಸಲಿಕ್ಕೆ ಖರ್ಚಾಗುವ ವೆಚ್ಚ 15 ರೂಪಾಯಿ. ಜೊತೆಗೆ ಆ ದಿನ ತಯಾರು ಮಾಡಿದ ವಸ್ತುಗಳು ಅಂದರೆ ಮಡಿಕೆಗಳ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ 6. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 4.2ರಲ್ಲಿ ಬರುವ ಎಲ್ಲ ಪ್ರಶ್ನೆಗಳು ಅಂದರೆ 1ರಿಂದ 6ರವರೆಗೂ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಪರಿಹಾರಗಳನ್ನು ಸುಲಭ ವಿಧಾನದಲ್ಲಿ ಸಂಪೂರ್ಣವಾದ ಪರಿಹಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.